ಹಲೋ ಫ್ರೆಂಡ್ಸ್, ನಾನಿವಾಗ ಒಂದು ತಿಂಡಿ ಬೆಳಗಿನ ಟೀಗಾಗತ್ತೆ ಉಂಡೆ ಕಡುಬು ಅಂತೀವಿ. ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. 2 ಲೋಟ ಅಕ್ಕಿನ ಸ್ವಲ್ಪ ಹುರಿದ್ಬಿಟ್ಟು 3 ಸಲ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡ್ಬೇಕು. ಆಮೇಲೆ 1 ಕಪ್ಪು ತೆಂಗಿನಕಾಯಿ ತುರಿ. ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ತುಂಬ ನುಣ್ಣಗೂ ರುಬ್ಬಾರ್ದು. ಆಮೇಲೆ ಒಂದು ಸ್ಟವ್ ಹಚ್ಬಿಟ್ಟು ಬಾಣಲೆಯಲ್ಲಿ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಬಿಡ್ಬೇಕು. ನೋಡಿ, ಇಷ್ಟು ನೀರು ಹಾಕ್ಕೊಂಬಿಡ್ಬೇಕು. ಇಷ್ಟು ನೀರಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನ ನೋಡಿ ಈ ಥರ ಚೆನ್ನಾಗಿ ಹದ ಬರೋ ತನಕ ಬೇಯಿಸ್ಕೋಬೇಕು. ನುಣ್ಣಗೆ ರುಬ್ಬಾರ್ದು, ಜರಿಯಾಗಿರಬೇಕು. ನೋಡಿ ಫ್ರೆಂಡ್, ಈ ಥರ ಪ್ರಮಾಣದಲ್ಲಿ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಉಂಡೆ ಕಡುಬು ಅಂತೀವಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೇಯಿಸ್ಕೋಬೇಕು. ಹೀಗೆ ಇದು ತಳ ಹಿಡಿಬಾರ್ದು, ಮೊತ್ತನೇ ಇರಬೇಕು. ಹಿಂಗೆ ನೋಡಿ, ಅಡಿಗಡೆ ಇಟ್ಕೊಳಕ್ಕೆ ಬಿಡಬಾರ್ದು. ಚೆನ್ನಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಬಿಡ್ಬೇಕು, ಮೊತ್ತನೇ ಇರಬೇಕು. ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಮೆತ್ತಗಾಗಿ 2 ದಿವಸ ಇಟ್ಟರು ಇದು ಕೆಡಲ್ಲ ಫ್ರೆಂಡ್ಸ್. ಇದು ಚಟ್ನಿ, ಚಿಕನ್ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟ ಹದ ಬಂದಮೇಲೆ ನೋಡಿ, ಇಷ್ಟಾದರೆ ಸಾಕು, ಇಳಿಸ್ಕೊಂಬಿಡೋಣ. ಸ್ಟವ್ ಆಫ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಉಂಡೆ ಥರ ಮಾಡ್ಕೊಬೋದು. ನಿಮ್ಗೆ ಯಾವ ಸೈಜ್ ಬೇಕಾದರೂ ಮಾಡ್ಕೊಬೋದು. ದಪ್ಪನಾದರೂ ಮಾಡ್ಕೊಬೋದು, ಸಣ್ಣಕ್ಕಾದರೂ ಮಾಡ್ಕೊಬೋದು. ಇವಾಗ ಇಡ್ಲಿ ಮಾಡ್ತೀರಲ್ಲ, ಅದೇ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ನೋಡಿ ಒಂದು 20 ನಿಮಿಷ ಆಗೋಷ್ಟು ನೀರು ಕಾಯಿಸ್ಕೋಬೇಕು. ಈ ಥರ ಹಾಕ್ಕೊಂಬಿಡ್ಬೇಕು. ನೋಡಿ ಇವಾಗ ಈ ಥರ ಎಲ್ಲನೂ ಉಂಡೆ ಮಾಡಿ ಇಟ್ಬಿಡಬೇಕು. ನೋಡಿ ಫ್ರೆಂಡ್ಸ್, ಇಷ್ಟಾಗಿದೆ. 2 ಲೋಟ ಅಕ್ಕಿಗೆ 4 ಜನಕ್ಕೆ ಟಿಫನ್ ಆಗುತ್ತೆ. ನೋಡಿ ಇಷ್ಟಾಗಿದೆ. ಇವಾಗ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಬೇಯಿಸ್ಕೊಂಬಿಡ್ಬೇಕು. ಟೈಟಾಗಿ ಮುಚ್ಚಬೇಕು. 15 ನಿಮಿಷ ಸ್ಟವ್ ಆಫ್ ಮಾಡಿದ್ರೆ ಬೆಳಗಿನ ತಿಂಡಿ ರೆಡಿ. 15 ನಿಮಿಷದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್